ಕುಮಾರಸ್ವಾಮಿ ಅವರಿಗೆ 3 ಬಾರಿ ಹೃದಯ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಎಚ್ಡಿಕೆ ಮೂಗಲ್ಲಿ 2 ಡ್ರಾಪ್ ರಕ್ತ ಬಂದಿದೆ ಅಂತ ಎಚ್ಡಿಕೆಗೆ ಚಿಕಿತ್ಸೆ ನೀಡಿದ ಡಾಕ್ಟರ್ ಯತೀಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಬರುವಷ್ಟರಲ್ಲಿ ಮೂಗಿನ ರಕ್ತಸ್ರಾವ ನಿಂತಿತ್ತು. ಕುಮಾರಸ್ವಾಮಿ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕು, ಸದ್ಯ ಸಹಜವಾಗಿ ಇದ್ದಾರೆ ಅಂತ ಡಾಕ್ಟರ್ ಯತೀಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಬರುವಷ್ಟರಲ್ಲಾಗಲೇ ಮೂಗಿನ ರಕ್ತಸ್ರಾವ ನಿಂತಿತ್ತು. ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಒತ್ತನ್ನ ನೀಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಲೈಕ್ 3 ಸತಿ ವಾಲ್ ರಿಪ್ಲೇಸ್ಮೆಂಟ್ ಆಗಿದೆ. ಅವ್ರ ವಾಲ್ ರಿಪ್ಲೇಸ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ಸಹಜವಾಗಿ ಲೈಕ್ ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೀವಿ, ಅದನ್ನು ಕೊಡ್ತಾ ಇರ್ತೀವಿ. ಸೊ ಈ ಬ್ಲಡ್ ಥಿನ್ನರ್ಸ್ ತೊಗೊಳೋದ್ರಿಂದ ಒಂದು ಸ್ವಲ್ಪ ಲೈಕ್ ಅವ್ರಿಗೆ ಮೂಗು ಮುಖಾಂತರ ಲೈಕ್ ಒಂದೆರಡು ಡ್ರಾಪ್ ಬ್ಲಡ್ ಬಂದಿರುತ್ತೆ. ಅದನ್ನು ಇಲ್ಲಿಗೆ ಬಂದಾಗ ನೋಡಿದಾಗ ಅದು ರಕ್ತ ನಿಂತೋಗಿರುತ್ತೆ. ಹಾಗಾಗಿ ನಿಂತೋಗಿರೋದ್ರಿಂದ ಏನೂ ಆತಂಕ ಪಡೋ ಅಂಥದ್ದೇನಿಲ್ಲ. ಜೊತೆಗೆ ಅವ್ರದ್ದು ರೊಟೀನಾಗಿ ಒಂದು ಸತಿ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಹೇಗಿದೆ, ರಕ್ತ ಹೆಪ್ಪು ಕಟ್ಕೊಳ್ಳೋ ಶಕ್ತಿ ಹೇಗಿದೆ, BP ಚೆನ್ನಾಗಿ ಕಂಟ್ರೋಲ್ ಆಗಿದೆಯೋ ಇಲ್ವೋ, ಹಾರ್ಟ್ ಎಕೋ ಹೇಗಿದೆ, ಅದನ್ನೆಲ್ಲ ರೊಟೀನಾಗಿ ಪರೀಕ್ಷೆ ಮಾಡಿ ಸಾಹೇಬರು ಮನೆಗೆ ಹೋಗ್ತಾರೆ. ಥ್ಯಾಂಕ್ ಯು. ಏನು ತೊಂದರೆ ಇಲ್ಲ ಸರ್, ಸಹಜವಾಗಿದ್ದಾರೆ. ಅವ್ರದ್ದೇನು ರೊಟೀನ್ ನಡೆಯುತ್ತೆ ಅದೇ ಥರ ನಡೆಯುತ್ತೆ. ಏನಾದರೂ ಬೆಳಗ್ಗೆ ಶೆಡ್ಯೂಲ್ ಒಂದು ಸ್ವಲ್ಪ 1-2 ಗಂಟೆ ಲೇಟ್ ಮಾಡ್ಕೋಬೋದು, ಅದು ಬಿಟ್ಬಿಟ್ರೆ ಅವ್ರದ್ದು ದಿನನಿತ್ಯ ಸಹಜವಾಗಿರುತ್ತೆ. ಸರ್ ಅಡ್ಮಿಷನ್ ಏನು ಮಾಡ್ಕೊಂಡಿಲ್ಲ ಸಾಹೇಬ್ರು ಲೈಕ್ ರೊಟೀನ್ ಚೆಕಪ್ಪಿಗೆ ಬಂದಿದ್ದಾರೆ. ಈಗ ಮೂಗಲ್ಲಿ 2 ಡ್ರಾಪ್ ರಕ್ತ ಬಿತ್ತು ಅಂದಾಗ ಯಾರಿಗೇ ಆಗಲಿ ಸಹಜವಾಗಿ ಆತಂಕ ಕಾದೇ ಆಗುತ್ತೆ. ಹಾಗಾಗಿ ಏನಾಗಿದೆ ನೋಡ್ಕೊಂಡು ಹೋಗೋಣ, ಚೆಕ್ ಮಾಡಿಸ್ಕೊಂಡು ಹೋಗೋಣ, ಯಾಕೆಂದರೆ ಹಾಗಾಗಿ ಬಂದಿದ್ದಾರೆ. ಎಲ್ಲರಿಗೂ ಸಹಜವಾಗಿ ಅದನ್ನೇ ನಾವು ನಿಮ್ಮೆಲ್ಲರ ಮುಖಾಂತರ ಹೇಳ್ಕೊಳೋದಿಷ್ಟೇ, ಆರೋಗ್ಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು. ಅದನ್ನು ಅವ್ರಿಗೂ ಗೊತ್ತಿದೆ, ಅವರು ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ. ಬಟ್ ಎಲ್ಲವುದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ಏನಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೈಕ್ ಸಾಹೇಬ್ರಿಗೆ ಮುಂಚೆ ಒಂದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಕುಮಾರಸ್ವಾಮಿ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ? ಡಾಕ್ಟರ್ ಹೇಳ್ತಾ ಇದ್ರು ಯಾವುದೇ ಸಮಸ್ಯೆ ಇಲ್ಲ, ಇವತ್ತೇ ಡಿಸ್ಚಾರ್ಜ್ ಆಗುತ್ತೆ ಅಂತ. ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ, ಯಾರೆಲ್ಲ ಬಂದಿದ್ದಾರೆ ಆಸ್ಪತ್ರೆಗೆ? ಪ್ರಗತಿ, ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈಗಾಗಲೇ ಏನು ಅವರ ಎಂದಿನ ಸ್ಥಿತಿಯಂತೆ ಬಂದಿದ್ದಾರೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಟೆಸ್ಟ್ಗಳನ್ನು ENT ವಿಭಾಗದಲ್ಲಿ ಮಾಡ್ತಾ ಇರುವಂಥದ್ದು. ಇವರು ಏನು ಈಗಾಗಲೇ ಹೃದಯ ಸಂಬಂಧಪಟ್ಟಂತಹ ಅವ್ರಿಗೆ ಕಾಯಿಲೆ ಇರೋದ್ರಿಂದ ಸುಮಾರು 3 ಬಾರಿ ಅವರಿಗೆ ಈಗಾಗಲೇ ಶಸ್ತ್ರಚಿಕಿತ್ಸೆ ಆಗಿದೆ. ಹೀಗಾಗಿ ಅವರು ಸ್ಟ್ರೋಕ್ ಆಗಿತ್ತು. ಹೀಗಾಗಿ ಅವ್ರಿಗೆ ಬ್ಲಡ್ ಥಿನ್ನರನ್ನು ಬಳಸ್ತಾ ಇದ್ರು. ಅಂದರೆ ರಕ್ತ ಹೆಪ್ಪುಗಟ್ಟೋಕೆ ಕಟ್ಟಬಾರ್ದು ಅಂತ ಹೇಳಿ ಒಂದಷ್ಟು ಟ್ಯಾಬ್ಲೆಟ್ಗಳನ್ನು ಏನು ಬಳಸ್ತಾ ಇದ್ರು. ಅದರಿಂದಾಗಿ ರಕ್ತನಾಳಗಳು ಒಣಗಿರ್ತವೆ, ಹೀಗಾಗಿ ಮೂಗಲ್ಲಿ ಬ್ಲಡ್ ಬಂದಿರುತ್ತೆ ಅನ್ನುವಂಥ ಮಾಹಿತಿಯನ್ನು ವೈದ್ಯರು ಕೊಟ್ಟಿರುವಂಥದ್ದು. ಜೊತೆಗೆ ಇತ್ತೀಚೆಗೆ ಕೇಂದ್ರ ಸಚಿವರ ಆದ ಬಳಿಕ ಸಾಕಷ್ಟು ಅವ್ರಿಗೆ ಒಡನಾಟ ಜಾಸ್ತಿ ಇತ್ತು. ಅಂದರೆ ಡೈಲಿಗೆ ಹೋಗೋದು ಬರೋದು, ಜೊತೆಗೆ ಬೇರೆ ಬೇರೆ ಕಡೆ ಓಡಾಟ ಮಾಡುವಂಥದ್ದು. ಹೀಗಾಗಿ ಒತ್ತಡ ಸಾಧಾರಣವಾಗಿತ್ತು. ಜೊತೆಗೆ ಅವರು ನಿದ್ದೆ ಸರಿಯಾಗಿ ಮಾಡ್ತಾ ಇರಲಿಲ್ಲ, ಮಧ್ಯರಾತ್ರಿವರೆಗೂ ಪುಸ್ತಕ ಹೋಗ್ತಾ ಇದ್ರು. ಈ ರೀತಿಯಾದಂಥ ಒಂದಷ್ಟು ಮಾಹಿತಿಗಳನ್ನು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು. ಹೀಗಾಗಿ ಸಾಧಾರಣವಾಗಿ ಒತ್ತಡ ಹೆಚ್ಚಾಗಿ ಈ ರೀತಿಯಾಗಿ ಮೂಗಲ್ಲಿ ಬ್ಲಡ್ ಬಂದಿದೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಜಯನಗರದ ಅಪೋಲೋ ಆಸ್ಪತ್ರೆ ಬಳಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜೊತೆಗೆ ಅವ್ರಿಗೆ ಇವತ್ತು ಒಂದಷ್ಟು ಬಂದ ಕೂಡಲೇ ಅಲ್ಲಿಂದ ನೇರವಾಗಿ ಅಂದರೆ ಅಲ್ಲೇನು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ರಕ್ತ ಬಂತು ಕೂಡಲೇ ಅಲ್ಲಿಂದ ಒಂದು ಆ ಸುದ್ದಿಗೋಷ್ಠಿಯನ್ನು ಮೊಟಕುಗೊಳಿಸಿ ನೇರವಾಗಿ ಜಯನಗರದ ಅಪೋಲೋ ಆಸ್ಪತ್ರೆಗೆ ಬಂದಿದ್ದರು ಕುಮಾರಸ್ವಾಮಿ. ಇಲ್ಲಿ ಡಾಕ್ಟರ್ ಯತೀಶ್ ಅಂದರೆ ENT ವಿಭಾಗದ ಮುಖ್ಯಸ್ಥರಾದಂಥ ಯತೀಶ್ ಅವರು ಅವರಿಗೆ ಈಗಾಗಲೇ ಅವರ ಪರೀಕ್ಷೆಯನ್ನು ಮಾಡಿರುವಂಥದ್ದು. ಯಾವುದೇ ರೀತಿಯಾದಂತಹ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಅವರಿಗೆ ಒಂದು ಸ್ಕ್ಯಾನಿಂಗು, ಜೊತೆಗೆ ರೊಟೀನ್ ಚೆಕಪ್ ಏನಿರುತ್ತೆ, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಜೊತೆಗೆ ಎಕೋ ಆಗಿರ್ಬೋದು, ಈ ರೀತಿಯಾದಂಥ ಒಂದಷ್ಟು ಟೆಸ್ಟ್ಗಳನ್ನು ಮಾಡಲಾಗ್ತಾ ಇರುವಂಥದ್ದು. ಜೊತೆಗೆ ವೈದ್ಯರು ಒಂದು 3/4 ಗಂಟೆ ರೆಸ್ಟ್ ಮಾಡಿದ್ರೆ ಸಾಕು, ಅವರು ಮನೆಗೆ ಹೋಗ್ಬೋದು ಅಂತೇಳಿ. ಜೊತೆಗೆ ಅವರಿಗೆ ಇತ್ತೀಚೆಗೆ ಜಾಸ್ತಿ ಒತ್ತಡಕ್ಕೆ ಒಳಗಾಗಿದ್ರೆ ಈಗ ಅವರಿಗೆ ಆರೋಗ್ಯದ ಕಡೆ ಗಮನ ಹರಿಸಬೇಕು ಅಂತೂ ಸಹ ಈಗಾಗಲೇ ವೈದ್ಯರು ಸಲಹೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಈ ಒಂದು ಅವರ ಏನೊಂದು ಮೂಗ್ನಲ್ಲಿ ರಕ್ತ ಬಂತು, ಈಗಾಗಲೇ ಕೂಡಲೇ ಆಸ್ಪತ್ರೆಗೆ ಬಂದರು. ಈಗಾಗಲೇ ಸಾಕಷ್ಟು ಜನ ಆತಂಕಕ್ಕೆ ಈಡಾಗಿದ್ದರು, ಅವರ ಕಾರ್ಯಕರ್ತರು. ಜೊತೆಗೆ BJPಯ ಒಂದಷ್ಟು ಮುಖಂಡರು ಸಹ ಆತಂಕಕ್ಕೆ ಈಡಾಗಿದ್ದರು. ಜೊತೆಗೆ ಈಗಾಗಲೇ BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸಹ
ಈಗಾಗಲೇ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಯೋಗಕ್ಷೇಮವನ್ನು ವಿಚಾರಿಸಿರುವಂಥದ್ದು. ಡಾಕ್ಟರ್ CN ಮಂಜುನಾಥ್ರವರು ಜೊತೆಗೆ ಈ ತಂದೆಯೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿರು, ಜೊತೆಗೆ ಇನ್ನೊಂದಷ್ಟು JDSನ ಮುಖಂಡರು ಸಹ ಆಸ್ಪತ್ರೆಗೆ ಭೇಟಿ ಕೊಟ್ಟು ಈಗಾಗಲೇ ಅವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡಿರುವಂಥದ್ದು. ಸದ್ಯಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರ ಪರೀಕ್ಷೆ ಮುಕ್ತಾಯವಾಗುತ್ತೆ. ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದು ಮನೆಗೆ ತೆರಳಿದರೆ ಸಾಕು ಅಂತೇಳಿ, ಜೊತೆಗೆ ನಾಳೆ ಅವರು ದೆಹಲಿಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿಯನ್ನು ಸಹ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು. ಅವರು ಬೆಳಗ್ಗೆ ಹೊರಡಬೇಕಾಗಿತ್ತು, ಆ ಒಂದು ಸಮಯದಲ್ಲಿ ಅಂದರೆ ವಿಮಾನದ ಸಮಯದಲ್ಲಿ ಬದಲಾಗುವುದು, ಆದರೆ ನಾಳೆ ದೆಹಲಿಗೆ ಬೆಳಗ್ಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಪ್ರಗತಿ. ಹರೀಶ್, ಇನ್ನು ಡಾಕ್ಟರ್ CN ಮಂಜುನಾಥ್ ಅವರು ಸಹ ಬಂದಿದ್ದಾರೆ ಆಸ್ಪತ್ರೆಗೆ, ಅವರೇನಾದರೂ ಮಾತನಾಡಿದ್ರಾ? ಪ್ರಗತಿ, ಈಗಾಗಲೇ ಏನು ಡಾಕ್ಟರ್ CN ಮಂಜುನಾಥ್ರವರು ಸಹ ಅಪೋಲೋ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಅವರು ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದಾರೆ, ಜೊತೆಗೆ ಅವರೇ ಹೇಳಿದರು ಸ್ವತಃ ಒಂದು ಏನು ಬ್ಲಡ್ ಥಿನ್ನರ್ ಬಳಸ್ತಾ ಇರುವಂತಹ ಕಾರಣದಿಂದಾಗಿ ಈ ರೀತಿಯಾಗಿ ಏನು ರಕ್ತನಾಳಗಳು, ಮೂಗಿನ ರಕ್ತನಾಳಗಳು ಒಣಗಿರೋ ಕಾರಣಕ್ಕಾಗಿ ಆ ಒಂದು ಬ್ಲಡ್ ಬರುತ್ತೆ, ಅದು ಈ ಹಿಂದೆ ಸಹ ಸಾಕಷ್ಟು ಬಾರಿ ಬಂದಿತ್ತು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥ. ಆ ಹಿನ್ನೆಲೆ ಇವತ್ತು ಯಾವುದೇ ರೀತಿಯ ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಏನಿದ್ರೆ ಅನ್ನುವಂಥ ತಿಳ್ಕೊಳ್ಳುವಂಥ ಸಲುವಾಗಿ ಈಗಾಗಲೇ ಅವರು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಭೇಟಿ ಕೊಟ್ಟು ಇನ್ನೂ ಅವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈಗಷ್ಟೇ ಆಸ್ಪತ್ರೆ ಒಳಗೆ ENT ವಿಭಾಗಕ್ಕೆ ತೆರಳಿದ್ದಾರೆ, ಬಂದು ಮಾತನಾಡ್ತಾರೆ. ಆದರೆ ಯಾವುದೇ ರೀತಿಯಾದಂತಹ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತೇಳಿ ವೈದ್ಯರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಪ್ರಗತಿ. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.